ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಬಾಬುಜಾನ್ MJ ಚಾನಲ್. ಫ್ರೆಂಡ್, ನಿಮಗೆ ಏನು ಮೊಬೈಲಲ್ಲಿ ಗೊತ್ತಾಗ್ತಿಲ್ಲ ಅಂದರೆ, ಯಾವುದೇ ಒಂದು ಆ್ಯಪ್ ಕ್ರಿಯೇಟ್ ಮಾಡೋಕ್ಕೆ ಆಗ್ತಿಲ್ಲ ಅಂದರೆ, ಅಥವಾ ನಿಮಗೆ ಮೊಬೈಲಲ್ಲಿ ಭಾಳ ಆಪ್ಷನ್ ಗೊತ್ತಿಲ್ಲ ಅಂದರೆ, ನೀವು ಹುಷಾರಾಗಿ ನಾವೊಂದು ಹೇಳೋ ಟಿಪ್ಸಿಂದ ನೀವೇ ಯಾವುದೇ ಒಂದು ಆ್ಯಪ್ ಕ್ರಿಯೇಟ್ ಮಾಡೋದಾಗಲಿ, ಯಾವುದೇ ಒಂದು ಚಾನಲ್ ಕ್ರಿಯೇಟ್ ಮಾಡೋದಾಗಲಿ, ಅಥವಾ ಯಾವುದೇ ಒಂದು Gmail ID ಕ್ರಿಯೇಟ್ ಮಾಡೋದಾಗಲಿ ನೀವೇ ಮಾಡ್ಕೋಬೋದು ಫ್ರೆಂಡ್. ಅದು ಹೇಗೆ ಏನು ಅನ್ನೋದು ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಗೆ ನೀವೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದಿರಲ್ಲ, ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ ಪ್ರೆಸ್ ಮಾಡಿಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ನೀವು ಅದಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಒಂದು ವಿಡಿಯೋ ಪ್ರತಿಯೊಂದು ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ ಫ್ರೆಂಡ್. ಯಾರಿಗೂ ಏನು ಮೊದಲಿಗೆ ಗೊತ್ತಿರಲ್ಲ ಫ್ರೆಂಡ್. ಎಕ್ಸಾಂಪಲ್ ನಮಗೆ ಹೇಳಬೇಕಾದ್ರೆ, ನಾನು ಒಂದು ವಿಡಿಯೋ ನೋಡ್ತಾ ಇದ್ದೀರಿ ಯೂಟ್ಯೂಬ್ನಲ್ಲಿ. ಈ ಒಂದು ಯೂಟ್ಯೂಬ್ನಲ್ಲಿ ಹೇಗೆ ವಿಡಿಯೋ ಅಪ್ಲೋಡ್ ಮಾಡೋದು, ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ಆಲ್ರೆಡಿ ನಾನು ಯೂಟ್ಯೂಬ್ನಲ್ಲಿ ವಿಡಿಯೋ ನೋಡಿ ಕಲಿತಿದ್ದು. ಪ್ರತಿಯೊಂದು ಕೂಡ ನಾನು ಆಲ್ಮೋಸ್ಟ್ 100%ರಲ್ಲಿ 100% ಕೂಡ ಯೂಟ್ಯೂಬ್ನಲ್ಲಿ ನೋಡಿ ಕಲಿತಿದ್ದು ಫ್ರೆಂಡ್. ಯಾಕಂದರೆ ಗೊತ್ತಾಗಲ್ಲ ಏಕದಮ್ ಯಾವೊಂದು ಆಪ್ಷನ್ ಎಲ್ಲೆಲ್ಲಿ ಇರುತ್ತೆ ಅನ್ನೋದು ಕೂಡ ಭಾಳ ಜನಕ್ಕೆ ಗೊತ್ತಿರಲ್ಲ. ಹಾಗಾಗಿ ನಾನು ಹೇಳ್ತೀನಿ ಅಂದರೆ, ನೀವೇನಾದರೂ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋಕ್ಕೆ ಗೊತ್ತಿಲ್ಲ ಅಂದರೆ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿ ಹೌ ಟು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಇನ್ ಕನ್ನಡ ಅಂತ ನೀವು ಸರ್ಚ್ ಮಾಡಿ ಸಾಕು. ನಿಮಗೆ ಕನ್ನಡದಲ್ಲೇ ಭಾಷೆಯಲ್ಲೇ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ವಿಡಿಯೋ ಬರುತ್ತೆ. ಆ ಒಂದು ವಿಡಿಯೋ ನೋಡಿ ನೀವು ಕಲೀರಿ. ಅಥವಾ ನಿಮಗೆ ಫೇಸ್ಬುಕ್ ಅಕೌಂಟ್ ಕ್ರಿಯೇಟ್ ಮಾಡಬೇಕಂದ್ರೆ ನೀವು ಹೌ ಟು ಫೇಸ್ಬುಕ್ ಅಕೌಂಟ್ ಕ್ರಿಯೇಟ್ ಇನ್ ಕನ್ನಡ ಅಂತ ನೀವು ಸರ್ಚ್ ಮಾಡಿ ಸಾಕು. ಯೂಟ್ಯೂಬ್ನಲ್ಲಿ ನಿಮಗೆ ಫೇಸ್ಬುಕ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ನಿಮಗೆ ತಿಳಿಸ್ಕೊಡ್ತಾರೆ ಫ್ರೆಂಡ್. ಅವ್ರೇನೋ ವಿಡಿಯೋ ನೀವು ಸರ್ಚ್ ಮಾಡಿದಾಗ ನೀವು ನೋಡ್ತೀರಾ ಫೇಸ್ಬುಕ್ ಅಕೌಂಟ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ವಿಡಿಯೋ ನೋಡ್ತೀರಾ. ಆ ಒಂದು ವಿಡಿಯೋ ನೋಡಿ ಕೂಡ ನಿಮಗೆ ಅರ್ಥ ಆಗಲಿ ಅಂದರೆ ಬೇರೆ ವಿಡಿಯೋ ಇರುತ್ತೆ, ಆ ಒಂದು ವಿಡಿಯೋನೂ ಕೂಡ ನೋಡಿ ಕಲಿಬೋದು ಫ್ರೆಂಡ್. ಪ್ರತಿಯೊಂದಕ್ಕೂ ಕೂಡ ಯೂಟ್ಯೂಬ್ನಲ್ಲಿ ವಿಡಿಯೋ ಇದೆ ಫ್ರೆಂಡ್. ನೀವು ಯಾವುದೇ ಒಂದು ಆ್ಯಪ್ ಕ್ರಿಯೇಟ್ ಮಾಡ್ಕೊತೀರ ಅಂತ ತಿಳ್ಕೊಳ್ಳಿ, ಅದ್ರ ಬಗ್ಗೆ ಕಂಪ್ಲೀಟಾಗಿ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿದಾಗ ಅವರೇ ಕ್ರಿಯೇಟ್ ಮಾಡೋದು ಹೇಗೆ ಅಂತ ವಿಡಿಯೋ ಇರುತ್ತೆ. ಆ ಪ್ರಕಾರ ನೀವು ಕ್ರಿಯೇಟ್ ಮಾಡ್ಕೊಂಡ್ರೆ ಪ್ರತಿಯೊಂದು ಕೂಡ ಕಲಿತೀರ ಫ್ರೆಂಡ್. ನಿಮಗೇನು ಗೊತ್ತಿಲ್ಲದಿದ್ರೆ, ನಿಮ್ಗೆ ಯಾವುದೇ ಒಂದು ಮೊಬೈಲ್ ಯೂಸ್ ಮಾಡೋಕ್ಕೆ ಬರ್ತಿಲ್ಲ ಅಂದರೆ ಪ್ರತಿಯೊಂದು ಕೂಡ ನಿಮಗೆ ಆಪ್ಷನ್ ಇದೆ ಫ್ರೆಂಡ್ ಯೂಟ್ಯೂಬ್ನಲ್ಲಿ. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ಬೇರೆಯವ್ರ ಕೈಯಲ್ಲಿ ನಿಮ್ಮೊಂದು ಮೊಬೈಲ್ ಕೊಟ್ಟು ಕ್ರಿಯೇಟ್ ಮಾಡಿ ಅಂತ ನೀವು ಹೇಳಿಬಿಡಿ. ಯಾಕಪ್ಪ ಅಂದರೆ ಆ ರೀತಿ ಬೇರೆಯವ್ರೊಂದು ಮೊಬೈಲ್ ಕೊಟ್ಟಾಗ ಪ್ಲಾಮ್ ಆಗುವಂಥ ಚಾನ್ಸ್ ಇರುತ್ತೆ ಫ್ರೆಂಡ್. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ, ಯೂಟ್ಯೂಬ್ನಲ್ಲಿ ವಿಡಿಯೋ ನೋಡಿ ನೀವೇ ಎಲ್ಲವೂ ಕೂಡ ಕಲ್ಕೋಬೋದು ಫ್ರೆಂಡ್. ಈ ಒಂದು ವಿಡಿಯೋ ನಿಮಗೆ ಯಾಕೆ ಹೇಳ್ತಿದ್ದೀನಿ ಅಂದರೆ, ಭಾಳ ಜನ ಗೊತ್ತಿಲ್ಲದವರು ಕಲೀಲಿ ಒಂದು ಉದ್ದೇಶಕ್ಕೆ ಯೂಟ್ಯೂಬ್ನಲ್ಲಿ ವಿಡಿಯೋ ನೋಡಿ ಆಪ್ಷನ್ ಸೆಟ್ಟಿಂಗ್ ಏನೇ ಇದ್ದರೂ ಕೂಡ ಯೂಟ್ಯೂಬ್ನಲ್ಲಿ ನೋಡಿ ಕಲೀರಿ. ನೀವು ಕಲಿತಿದ ಮೇಲೆ ಜನಕ್ಕೂ ಕೂಡ ತಿಳಿಸಿ ಫ್ರೆಂಡ್. ಯಾಕಪ್ಪ ಅಂದರೆ ಈಗ ಒಂದೊಂದು ಆಪ್ಷನ್ ಗೊತ್ತಿಲ್ಲೋಕ್ಕೆ ದೂರ ಹೋಗಿ, ಈಗ ಮೊಬೈಲ್ ಸ್ಟಕ್ ಆದರೆ ಏನು ಮಾಡಬೇಕು, ನಿಮ್ಮೊಂದು ಸ್ಟೋರೇಜ್ ಖಾಲಿ ಮಾಡ್ಕೋಬೇಕು, ವಿಡಿಯೋ ಡಿಲೀಟ್ ಮಾಡ್ಕೋಬೇಕು, ನಿಮ್ಮೊಂದು ಫ್ರೀ ಆಗುತ್ತೆ, ಅವಾಗ ಸ್ಟಕ್ ಆಗಲ್ಲ. ಈ ರೀತಿ ಹಲವಾರು ಮೊಬೈಲ್ ಯೂಸ್ ಮಾಡೋಕ್ಕೆ ಟಿಪ್ಸ್ ಇದೆ. ಆ ಒಂದು ಟಿಪ್ಸನ್ನು ಕೂಡ ಯೂಟ್ಯೂಬ್ನಲ್ಲಿದೆ. ಅವೆಲ್ಲ ಚೆಕ್ಔಟ್ ನೋಡ್ಕೊಂಡು ನಿಮ್ಮೊಂದು ಮೊಬೈಲೇ ನೀವೇ ಸೆಟ್ಟಿಂಗ್ ಎಲ್ಲ ಸರಿ ಮಾಡ್ಕೋದು ಫ್ರೆಂಡ್. ಈ ಒಂದು ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಕೊಡಿ, ನಿಮಗೆ ಅನ್ಸಂತ ಕಮೆಂಟ್ ಮೂಲಕ ತಿಳಿಸಾಗೆ ಈ ಒಂದು ವಿಡಿಯೋನ ನಿಮ್ಮೊಂದು ಫ್ರೆಂಡ್ಗೆ ಶೇರ್ ಮಾಡಿ ಅಂತ ವಿಡಿಯೋಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಅಂತ ವಿಡಿಯೋ ಚೆನ್ನಾಗಿ ಟೇಕ್ ಕೇರ್, ಬಾಯ್ ಫ್ರೆಂಡ್.